ಇಲ್ಲಿ ಹಿಂಗಾದರೆ ಇನ್ನು ಮಂಡ್ಯದ ಮದ್ದೂರಿನಲ್ಲಿ ಆಗಲೇ ನಾನು ವಿಚಾರ ಹೇಳ್ತಾ ಇದ್ದೆ. ನಿನ್ನೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮಸೀದಿ ಮೇಲೆ ನಿಂತುಕೊಂಡು ಒಂದಷ್ಟು ಜನ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಅದು ಜನರಿಗೆ ಬಿದ್ದಿದೆ, ಪೊಲೀಸರಿಗೆ ಬಿದ್ದಿದೆ, ಗಣೇಶನ ವಿಗ್ರಹಕ್ಕೆ ಬಿದ್ದಿದೆ, ಗೌರಿ ವಿಗ್ರಹ ಛಿದ್ರವಾಗಿದೆ. ಈಗ 20ಕ್ಕೂ ಹೆಚ್ಚು ಜನರನ್ನ ಕಿಡಿಗೇಡಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಮದ್ದೂರಿನಲ್ಲಿ. ಈಗ ಹೆಚ್ಚುವರಿ ಪೊಲೀಸರು, ಈಗ ಹೆಚ್ಚುವರಿ ಪೊಲೀಸರನ್ನ ಹಾಕೊಂಡು ಏನು ಪ್ರಯೋಜನ? ಘಟನಾ ಸ್ಥಳಕ್ಕೆ SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಭೇಟಿ ಕೊಟ್ಟಿದ್ದಾರೆ. ಕಲ್ಲು ತೂರಾಟ ಖಂಡಿಸಿ ಹಿಂದೂ ಯುವಕರು ಇವತ್ತು ಬೈಕ್ ರ್ಯಾಲಿಯನ್ನು ಮಾಡ್ತಾರಂತೆ. ಅದೇ ಹೀಗೇನೆ ಕಿಡಿ ಹತ್ಕೊಳ್ಳೋದೇ ಹೀಗೆ ಶಾಂತಿಯುತವಾಗಿ ಎಲ್ಲ ಇರೋದಕ್ಕೆ ಇವ್ರಿಗೆ ಆಗೋದೇ ಇಲ್ಲ. ಇವ್ರಿಗೆ ಗಣೇಶನ ವಿಸರ್ಜನೆ ಏನ್ಬಿಟ್ರೆ ಏನೋ ಒಂಥರ ಇವ್ರಿಗೆಲ್ಲ ಕೈ ಕಡಿಯೋದಕ್ಕೆ ಶುರು ಆಗ್ಬಿಡುತ್ತೆ. ಇದೇನು ರಾಮರಹಿಮ್ ನಗರ ಇದೆ, ಇದು ಮದ್ದೂರು ಹೃದಯ ಭಾಗದ ಏರಿಯಾ. ಇಲ್ಲಿ ಸುಮಾರು 45 ವರ್ಷಗಳಿಂದ ಗಣೇಶನ ಕುಂಡಿಸ್ತಾ ಬರ್ತಿದ್ರು. ಎಲ್ಲ ಪ್ರತಿ ವರ್ಷವೂ ಕುಡಿಸ್ತಿದ್ರು. ಈ ವರ್ಷ ಸುಮಾರು ಹುಡುಗರು ಚಿಕ್ಕ ಹುಡುಗರು ಕುಂಡಿಸ್ತಿದ್ರು. ಕುಣಿಸಿ ಮೆರವಣಿಗೆ ಹೋಗೋ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಗಣೇಶನಿಗೆ ಕಲ್ಲೊಡಿದ್ರು ಅಂತ ನಮಗೆಲ್ಲ ಮೆಸೇಜ್ ಬಂತು. ನಾವು ಅಲ್ಲಿ ಬಂದು ನೋಡಿದಾಗ ಪೊಲೀಸ್ನವ್ರು ಎಲ್ಲರನ್ನೂ ಸಮಾಧಾನ ಮಾಡಿ ಕಳಿಸ್ತಾಯಿದ್ರು. ಆ ರೀತಿಯಾಗಿ ನಾವು ಬಂದಾಗ ಗಣೇಶ ಹೊರಟುಬಿಟ್ಟಿತ್ತು. ಎಲ್ಲ ಹುಡುಗರು ತೊಗೊಂಡೋಗಿ ವೈದ್ಯನಾಪುರ ಒಳಗೇನೋ ಬಿಟ್ಟು ಬರ್ತಾಯಿದ್ರು. ಅವಾಗ ಅವ್ರನ್ನೆಲ್ಲ ಕರ್ಕೊಬಂದು ನಾವು ಮನೆಗೆಲ್ಲ ಕೊಂಡಿದ್ರು. ಸುಮಾರು ಜನಕ್ಕೆ ಏಟಾಗಿದೆ, ಅವ್ರೆಲ್ಲ ಆಸ್ಪತ್ರೆಗೆ ಹೋಗೋವ್ರೆ ಅಂತ ಹೇಳಿದ್ರು. ಆಮೇಲೆ ಬಂದಾಗ ನಾವು ಮುಖಂಡರುಗಳಿಗೆ ಫೋನ್ ಮಾಡಿದೆ. ಅವರು ಸರಿ ಬಂದು ಮಾತಾಡ್ತೀವಿ ಅಂದ್ಬಿಟ್ಟು ಅದು ನೋಡಲಿಕ್ಕೆ ಈಗೆಲ್ಲ ಬಂದಿದ್ದಾರೆ. ಸರ್ ಅಲ್ಲಿ ಮುಂದೆ ಗಣೇಶನ ಅವರು ಪೊಲೀಸ್ನವ್ರು ಅಂದರು ಮಸೀದಿ ಹತ್ರ ರೆಕಾರ್ಡ್ ಹಾಕ್ಸ್ಬಿಡಿ ಅಂದರು. ನಾವು ಹಾಕ್ಸಿಲ್ಲ. ನಾನು ಆ ಕಡೆ ಒಂದು ಹೊಸದು ಕ್ವಾರ್ಟರ್ಸ್ ಮಾಡಿದರು. ಅಲ್ಲಿ ರೆಕಾರ್ಡ್ ಹಾಕ್ಬಿಟ್ಟು ಕುಣಿತಿದ್ರು ರೈತರುಗಳು. ಏಕಾಏಕಿ ಬಂದ್ಬಿಟ್ಟು ಕಲ್ಲು ಬೀಸ್ಬಿಟ್ರು. ನನಗೆ ಪೆಸ್ಟು ಬೀಳ್ತು. ಆಮೇಲೆ ಗಣೇಶಂಗೆ ಬಿದ್ಮೇಲೆ ನನಗೆ ಬೀಳ್ತು ಕಲ್ಲು. ಆಮೇಲೆ ಎಲ್ಲರೂ ಐಕ್ಲೆಲ್ಲ ಈತ ಬಂದ್ಬಿಟ್ರಲ್ಲ, ಅವರು ಎಲ್ಲ ಬೀಸಾಕ್ಬಿಟ್ರು ಕಲ್ಲ. ಯಾರು ಸಿಕ್ತು ಎಲ್ಲ ಮೇಲ್ಗಡೆ ಎಲ್ಲ ಬಿಲ್ಡಿಂಗ್ ಮೇಲಿಂದ ಹೊಡೆದಿರೋದು ಕಲ್ಲು. ಆಮೇಲೆ ಲೈಟ್ ಹಾಕ್ಬಿಟ್ರು ಹೊಡೆದಿರೋದು ಕಲ್ಲು. ಲೈಟ್ ಆಫ್ ಮಾಡ್ಬಿಟ್ಟು ಹೊಡೆದಿರೋದು ಕಲ್ಲು. ಇವ್ರು ಪೆಸ್ಟೇ ಇಲ್ಲಿ ಸ್ಥಳೀಯವಾಗಿ ಅವ್ರಿಗೆ ಸಪೋರ್ಟ್ ಹೊರಗಡೆಯಿಂದ ಗೂಂಡಾ ಮುಸಲ್ಮಾನರನ್ನ ಕರೆಸಿ ಇಲ್ಲಿ ಬೇಕು ಅಂತಲೇ ಪಿತೂರಿ ಮಾಡಿ ಪೂರ್ತಿ ಸ್ಟ್ರೀಟ್ ಲೈಟ್ಗಳೆಲ್ಲ ಆಫ್ ಮಾಡಿಸಿ ಮತ್ತು ಎಲ್ಲ ಏನೇನು ಬೇಕೋ ಅವೆಲ್ಲ ಅವ್ರಿಗೆ ಏನೇನು ಬೇಕೋ ಅದನ್ನು ಕಲ್ಲು ಮತ್ತು ರಾಡು ಗೀಡು ಎಲ್ಲ ತರಿಸ್ಕೊಂಡು ಉದ್ದೇಶಪೂರ್ವಕವಾಗಿ ಗಣೇಶನ ಮೇಲೆ ಗಲಾಟೆ ಮಾಡಬೇಕು, ಗಣೇಶನ ವಿಸರ್ಜನೆ ಆಗಬಾರ್ದು, ಇಲ್ಲಿ ಯಾವುದೇ ಕಾರಣಕ್ಕೂ ಗಣೇಶನ ಕುಣಿಸಬಾರ್ದು ಅನ್ನೋ ಉದ್ದೇಶಪೂರ್ವಕವಾಗಿಯೇ ಇಲ್ಲಿ ನೆನ್ನೆ ನಡೆದಿರೋಂಥ ಘಟನೆ ಇದು. ಯಾಕೆ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಇವ್ರು ಗಣೇಶನ ಕುಣಿಸಬಾರ್ದು. ಈಗ ಮೊನ್ನೆ ಇವ್ರದ್ದೇ ಒಂದಾದ ಕಾರ್ಯಕ್ರಮ ಇತ್ತು, ಪ್ರತಿಯೊಬ್ಬ ಹಿಂದೂ ಬಾಂಧವರು ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಇವರು ನಮ್ಮ ಕಾರ್ಯಕ್ರಮಕ್ಕೆ ಯಾಕಿದೇನು ತುಘಲಕ್ ಸರ್ಕಾರ